ಅದನ್ನು ಬಳಸ್ತಾ ಇದ್ದಾರೆ. ಇವೆಲ್ಲವೂ ರಾಜಕೀಯ ಸ್ಟಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗುವಂಥ ವಿಷಯ ಅದ. ಏನೂ ಇರಲಿ, ಈ ಆರ್ ಅಶೋಕ್ ಅವ್ರಿಗೂ ಸಹಿತ ಈ ವಿಜೇಂದ್ರ ಅವ್ರನ್ನ ವಿರೋಧಿಸಬೇಕು, ಬೆಂಬಲಿಸಬೇಕು, ಜೊತೆಗೆ ಹೋಗ್ಬೇಕು ಅನ್ನೋದು ಅವ್ರಿಗೂ ಪ್ರಾಬ್ಲಮ್ಸ್ ಇದ್ದಾವೆ. ಆದರೆ ಪ್ರತಿಯೊಬ್ಬರು ತಮ್ಮ ರಾಜಕೀಯ ಭವಿಷ್ಯನ ನೆನಪಿಟ್ಕೊಂಡು ಜೊತೆಗೆ BJP ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾಳೆ ಭವಿಷ್ಯದ ಅನ್ನೋದು ಎಲ್ಲರಿಗೂ ಗೊತ್ತದ. ಹೀಗಾಗಿ ಯಡಿಯೂರಪ್ಪರ ಮೇಲಿದ್ದಂಥ ವಿಶ್ವಾಸ ಇನ್ನುಳಿದವ್ರ ಮೇಲೆ ಇಲ್ಲ ಅನ್ನೋದು ಇದರಿಂದೆಲ್ಲ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ನಮ್ಮ ಹೈಕಮಾಂಡ್ ಆಗಿರ್ಬೋದು, ಅದೇ ಕಾಲ ತಳಿಸಿದವರಾಗಿರ್ಬೋದು, ವಿಶೇಷವಾಗಿ ಯಡಿಯೂರಪ್ಪನ ಮಗನ ಬಗ್ಗೆ ಒಂದಿಷ್ಟು ಒಲವು ತೋರಿಸಂಗೆ ಕಾಣ್ತಾ ಇದೆ ವಾತಾವರಣ. ಆದರೂ ಹೇಳೋಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿ. ಯಾಕಂದ್ರೆ ಭಿನ್ನರ ಮನನೂ ದೊಡ್ಡದಾಗ್ತಾ ಅನ್ನೋದು ಹೆಚ್ಚು ಸಂಖ್ಯೆ ಕೂಡ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡಿದ್ರೆ ದೊಡ್ಡ ಶಕ್ತಿ ಆಗುವಂಗದಾರ. ಮತ್ತು ಸಾಕಷ್ಟು ಹೊಡೆತವನ್ನು BJP ಕೊಡುವಂಥವ್ರು ಇದ್ದಾರೆ. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳು ವಿಜೇಂದ್ರ ಅವ್ರನ್ನ ಉಳಿಸ್ಕೊಳ್ತಾರೋ ಬಿಡ್ತಾರೋ ಅನ್ನೋದು. ಬಟ್ ಅದೇನು ಉಳಿಸ್ಕೊಳ್ಳಿ ಬಿಡಲಿ, ಈ ಒಂದು ವಿಜೇಂದ್ರ ಅವರು ಮಾತ್ರ ಸ್ಪಷ್ಟವಾಗಿ ತನ್ನ ವಿರೋಧಿ ನಾಯಕನ ಒಂದು ನಾಯಕತ್ವವನ್ನು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಅಟ್ಯಾಕ್ ಮಾಡ್ತಾ ಹೊಂಟಿದ್ದಾರೆ. ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧ್ವನಿಯಲ್ಲೇ ಒಂದು ಆತ್ಮವಿಶ್ವಾಸ ಅದ. ಇಲ್ಲಪ್ಪ ನಾನು ತೆಗೆದು ಹಾಕಲಿಕ್ಕಿಲ್ಲ, ಹಾಕುವುದಿಲ್ಲ ಹೈಕಮಾಂಡ್ ಅನ್ನುವಂಥ ಬಲವಾದ ವಿಶ್ವಾಸ ಕಾಣಲಿಕ್ಕತ್ತದ. ಹೀಗಾಗಿ ಏನೋ ನೋಡಬೇಕು. ಇದನ್ನು ಒಂದು ವಿಚಿತ್ರವಾದ ಸನ್ನಿವೇಶದಲ್ಲೇ ಇವತ್ತು ಕರ್ನಾಟಕದ BJP ಬಂದು ಕುಳಿತುಕೊಂಡ್ಬಿಟ್ಟಾರಂತ. ಇತ್ತ ಯಡಿಯೂರಪ್ಪನ ಬಿಡಲಾರದ್ದು ಬಿಟ್ಟರೆ ನಾಳೆ ಹೆಂಗಪ್ಪ 2020 ಬಂತು ಸಮೀಪ, ಇನ್ನೇನು ಭಾಳ ದೂರ ಇಲ್ಲ. ಮತ್ತು ಈಗಂತೂ ಸಿದ್ದರಾಮಯ್ಯ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನಪ್ಪ ಮುಂದಿನ 5 ವರ್ಷ ನೆಕ್ಸ್ಟ್ ನಾನು